ಇಂದು ಇದ್ದಕ್ಕಿದ್ದಂತೆ ಅಗ್ಗವಾಯಿತು ಚಿನ್ನ. ಭಾರತದಲ್ಲಿ ಮಾತ್ರವಲ್ಲ ಪ್ರಪಂಚಾದ್ಯಂತ ಚಿನ್ನದ ಬೆಲೆ ಕುಸಿದಿದೆ. ನಮಸ್ಕಾರ ಸ್ನೇಹಿತರೆ, ಚಿನ್ನ ಬೆಳ್ಳಿಯ ಸುದ್ದಿ ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ. ಇಂದಿನ ತಾಜಾ ವರದಿಯಲ್ಲಿ ನಾವು ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಕಂಡುಬಂದ ಭಾರಿ ಕುಸಿತದ ಬಗ್ಗೆ ಮಾತನಾಡಲಿದ್ದೇವೆ. ಇದು ಚಿನ್ನದ ಮಾರುಕಟ್ಟೆಯಲ್ಲಿ ತಲ್ಲಣವನ್ನ ಸೃಷ್ಟಿಸಿದೆ. ಅಷ್ಟಕ್ಕೂ ಬೆಲೆ ಎಷ್ಟು ಅಗ್ಗವಾಗಿದೆ ಮತ್ತು ಇದರ ಹಿಂದಿನ ಅಸಲಿ ಕಾರಣವಾದದ್ದು ಏನು, ಇವೆಲ್ಲವನ್ನ ನೇರವಾಗಿ ಮಾರುಕಟ್ಟೆ ಮತ್ತು ತಜ್ಞರ ಒಂದು ವಿಶ್ಲೇಷಣೆಯೊಂದಿಗೆ ನಿಮಗೆ ತಿಳಿಸಲಿದ್ದೇವೆ. ಆಭರಣಗಳ ಖರೀದಿಯಾಗಲಿ ಅಥವಾ ಹೂಡಿಕೆ ಯೋಜನೆ ಇರಲಿ, ನೀವು ನಿಮಗೆ ನಿಖರವಾದ ಮಾಹಿತಿ ಬೇಕಿದ್ದಲ್ಲಿ ನಮ್ಮೊಂದಿಗೆ ಇರಿ. ಇದರಿಂದ ಪ್ರತಿಯೊಂದು ನಿರ್ಧಾರವನ್ನ ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಬಹುದು. ಏಕೆಂದರೆ ನಿಮ್ಮ ವಿವೇಕತೆಯ ಹೂಡಿಕೆ ಮತ್ತು ನಿಮ್ಮ ಶುಭ ಸಮಾರಂಭ ಆರಂಭದಲ್ಲಿ ಇಲ್ಲಿಂದಲೇ ಆಗುತ್ತದೆ. ಇಂದಿನ ದಿನಾಂಕದಂದು ಎಷ್ಟು ಚಿನ್ನದ ಬೆಲೆ ಇದೆ ಹಾಗೂ ಮಾರುಕಟ್ಟೆಯಲ್ಲಿ ಇದರ ದೊಡ್ಡ ಸಂಚಲನ ಹೇಗೆ ಕಂಡು ಬರುತ್ತಿದೆ, ಈ ಎಲ್ಲಾ ಮಾಹಿತಿಯನ್ನ ನಿಮಗೆ ನಾವು ತಿಳಿಸಲಿದ್ದೇವೆ. ಈ ವರ್ಷ ಸರ್ಕಾರದ ಕಡೆಯಿಂದ ಯಾವ ಹೊಸ ನಿಯಮ ಜಾರಿಗೆ ತರಲಾಗಿದೆ, ಇದರ ನೇರ ಪರಿಣಾಮ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಮೇಲೆ ಬೀರುತ್ತದೆ. ಇಂದಿನಿಂದ ಈ ವರದಿಯಲ್ಲಿ ನಾವು 1 ತೊಲೆ ಚಿನ್ನದ ಬೆಲೆ ಏನು ಕೊಡುತ್ತಿದೆ, ಹಾಗೆ 1 ಕೆಜಿಯ ಬೆಳ್ಳಿಯ ಬೆಲೆ ಎಷ್ಟು ಕುಸಿತ ಕಂಡು ಬಂದಿದೆ, ಜೊತೆಗೆ ಈ ಬಾರಿ ಕುಸಿತಕ್ಕೆ ಅಸಲಿ ಕಾರಣವಾದರೂ ಏನು, ತಜ್ಞರ ಅಭಿಪ್ರಾಯ ಏನು, ಮುಂದೆ ಚಿನ್ನ ಮತ್ತು ಬೆಳ್ಳಿ ಇನ್ನೂ ಕುಸಿಯುತ್ತಾ ಅಥವಾ ಸ್ಥಿರವಾಗಿಯೇ ಇರುತ್ತಾ, ಮತ್ತು ಯಾರ ಮನೆಯಲ್ಲಿ ಮದುವೆ ಮತ್ತು ಶುಭ ಸಮಾರಂಭಗಳಿವೆ ಅವರಿಗೆ ಚಿನ್ನ ಮತ್ತು ಬೆಳ್ಳಿ ಆಭರಣ ಮಾಡಿಸಲು ಸರಿಯಾದ ಸಮಯ ಯಾವಾಗ ಎಂಬುದನ್ನು ನಾವು ನಿಮಗೆ ತಿಳಿಸುತ್ತೇವೆ. ಜೊತೆಗೆ ಇಂದು ನಗರದಲ್ಲಿ 18 ಕ್ಯಾರೆಟ್, 22 ಕ್ಯಾರೆಟ್ ಹಾಗೂ 24 ಕ್ಯಾರೆಟ್ನ ಪ್ರಕಾರ ತಾಜಾ ಬೆಲೆ ಏನು ಇದೆ ಎಂಬುದನ್ನು ಅರ್ಥವನ್ನ ಮಾಡಿಕೊಳ್ಳೋಣ. ಮುಂದೆ ಹೋಗುವ ಮೊದಲು ನಿಮಗೊಂದು ಪ್ರಶ್ನೆ, ನಿಮ್ಮ ಪ್ರಕಾರ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸರಿಯಾಗಿ ಎಷ್ಟು ಇರಬೇಕೆಂಬುದನ್ನ ಕೆಳಗೆ ಕಮೆಂಟ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ಖಂಡಿತವಾಗಿ ತಿಳಿಸಿ. ಪ್ರತಿದಿನ ಇಂತಹ ಅಪ್ಡೇಟ್ಗಳನ್ನ ನೀವು ಎಲ್ಲರೂ ತಿಳಿಯುವುದು ತುಂಬಾನೇ ಮುಖ್ಯವಾಗಿದೆ. ಅದಕ್ಕಾಗಿ ನಮ್ಮ ಚಾನೆಲ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತ ಮತ್ತು ಸಂಬಂಧಿಕರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಮಾಡಿ. ಈಗ ಮೊದಲು ಬೆಳ್ಳಿಯ ತಾಜಾ ಬೆಲೆಯ ಬಗ್ಗೆ ಮಾತಾಡೋಣ ಬನ್ನಿ. ಗುರುವಾರ ಭಾರತೀಯ ಚಿಲ್ಲರೆ ಮಾರುಕಟ್ಟೆಯ ಪ್ರಕಾರ ಬೆಳ್ಳಿಯ ಇಂದಿನ ತಾಜಾ ಬೆಲೆ ಈ ಕೆಳಗಿನಂತೆ ಇವೆ. ಹೌದು, ನಾನು ನಿಮಗೆ ತಿಳಿಸುತ್ತೇನೆ ಬನ್ನಿ. 1 ಗ್ರಾಂ ಬೆಳ್ಳಿಯ ಬೆಲೆ 285 ರೂಪಾಯಿ, 10 ಗ್ರಾಂ ಬೆಳ್ಳಿಯ ಬೆಲೆ 2850 ರೂಪಾಯಿ, 100 ಗ್ರಾಂ ಬೆಳ್ಳಿಯ ಬೆಲೆ 28,500 ರೂಪಾಯಿ, 1 ಕಿಲೋ ಬೆಳ್ಳಿಗೆ 2,85,000 ರೂಪಾಯಿ ತಲುಪಿದೆ. ಅತ್ಯಂತ ಗಮನ ಸೆಳೆಯುವ ವಿಷಯವೇನೆಂದರೆ ಕೇವಲ ಒಂದೇ ತಿಂಗಳಿನಲ್ಲಿ ಪ್ರತಿದಿನ ಕಿಲೋಗ್ರಾಂಗೆ ಸುಮಾರು 10,000 ರೂಪಾಯಿಗಳ ಭಾರಿ ಏರಿಕೆ ದಾಖಲೆ ಆಗಿದೆ. ಒಂದು ದಿನದಲ್ಲಿ ಇಷ್ಟು ದೊಡ್ಡ ಜಿಗಿತ ಸಾಮಾನ್ಯವೆಂದು ಪರಿಗಣಿಸಲಾಗುವುದಿಲ್ಲ. ಇದು ಮಾರುಕಟ್ಟೆಯಲ್ಲಿ ಖರೀದಿ ಪ್ರಕ್ರಿಯೆ ಸಕ್ರಿಯವಾಗಿದೆ ಮತ್ತು ಬೇಡಿಕೆ ಬಲವಾಗಿದೆ ಎಂಬುದನ್ನು ಸೂಚಿಸುತ್ತದೆ. ಹಿರಿಯರ ಒಂದು ವಿಶ್ಲೇಷಣೆಯ ಪ್ರಕಾರ ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಒಲವು ಏರಿಕೆಯತ್ತ ಕಂಡುಬರುತ್ತಿದೆ. ಅಂತಾರಾಷ್ಟ್ರೀಯ ಅನಿಶ್ಚಿತೆಯ ಡಾಲರ್ನಲ್ಲಿ ಏರಿಕೆ ಮತ್ತು ಸುರಕ್ಷಿತ ಹೂಡಿಕೆ ಹೆಚ್ಚುತ್ತಿರುವ ಬೇಡಿಕೆಯಾಗುತ್ತಿದೆ. ಚಿನ್ನ ಮತ್ತು ಬೆಳ್ಳಿಯ ಬೆಂಬಲ ನೀಡುತ್ತಿದೆ. ಕಳೆದ ಒಂದು ತಿಂಗಳಿನಲ್ಲಿ 2 ಲೋಹಗಳು ಹಲವಾರು ಬಾರಿ ಹೊಸ ಮಟ್ಟವನ್ನ ಮುಟ್ಟಿವೆ ಮತ್ತು ಈ ಬಲವು ಇನ್ನೂ ಸಂಪೂರ್ಣವಾಗಿ ಕೊನೆಗೊಂಡಿಲ್ಲ ಎಂಬ ಸೂಚನೆ ಕಂಡುಬಂದಿದೆ. ಹೌದು, 18, 22 ಹಾಗೂ 24 ಕ್ಯಾರೆಟ್ ಚಿನ್ನದಲ್ಲಿ ಸತತ ಏರಿಕೆಯಾಗಿ ದಾಖಲಾಗುತ್ತಿದೆ. ಆದರೆ ಬೆಳ್ಳಿಯ ದರ ದಿನಕ್ಕೆ 4,000 ರೂಪಾಯಿ ಜಿಗಿತ ಕಂಡು ಬರುತ್ತಿದೆ. ಇದು ಮಾರುಕಟ್ಟೆ ದಿಕ್ಕನ್ನ ಮತ್ತಷ್ಟು ಸ್ಪಷ್ಟಪಡಿಸಿದೆ. ಇದು ಕೇವಲ ವ್ಯವಹಾರವಲ್ಲ, ಬದಲಿಗೆ ವಾಸ್ತವಿಕ ಹೂಡಿಕೆ ಮತ್ತು ನಂಬಿಕೆಯೂ ಕೂಡ ಆಗಿದೆ ಎಂಬುದು ತಿಳಿದು ಬಂದಿದೆ. ಜಾಗತಿಕ ಮಟ್ಟದ ಮಾರುಕಟ್ಟೆಯಲ್ಲಿ ಈ ಸಮಯ ಸೂಕ್ಷ್ಮದಲ್ಲಿ ಸಮತೋಲನವನ್ನ ಮಾಡಲಾಗುತ್ತಿದೆ. ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ, ಇದರ ಜೊತೆಗೆ ಕಚ್ಚಾ ತೈಲ, ಡಾಲರ್ನ ಒಂದು ಬೆಲೆ ಮತ್ತು ರಾಜಕೀಯ ಬೆಳವಣಿಗೆಗಳಿಗೂ ಕೂಡ ಚಿನ್ನ ಮತ್ತು ಬೆಳ್ಳಿ ನೇರವಾಗಿ ಪರಿಣಾಮ ಬೀರಲಿದೆ. ಇಂತಹ ವಾತಾವರಣದಲ್ಲಿ ಸಣ್ಣ ಸುದ್ದಿಯೂ ಕೂಡ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ರಷ್ಯಾ ಮತ್ತು ಉಕ್ರೇನ್ನ ಶಾಂತಿ ಮಾತುಕತೆ ಕೂಡ ಚಿನ್ನದ ದಿಕ್ಕನ್ನ ಬದಲಾಯಿಸಬಹುದು. ಶಾಂತಿಯ ಭರವಸೆಯೂ ಕೂಡ ಚಿನ್ನದ ಒಂದು ದಿಕ್ಕನ್ನ ಬದಲಾಯಿಸಬಹುದು. ಇದರಿಂದಾಗಿ ಚಿನ್ನದ ಬೆಲೆ ಸ್ವಲ್ಪ ಒತ್ತಡಕ್ಕೆ ಉಂಟಾಗುತ್ತದೆ, ಆದರೆ ಈ ಒತ್ತಡ ಕಾಯಂ ಆಗಿರುತ್ತದೆ ಎಂದು ಹೇಳಲಾಗುವುದಿಲ್ಲ. ತಜ್ಞರ ಪ್ರಕಾರ ಸದ್ಯಕ್ಕೆ ಚಿನ್ನವು ಕೂಡ ಒಂದಷ್ಟು ದಿನ ನಿರ್ದಿಷ್ಟವಾಗಿ ಚಲಿಸಲಿದೆ ಎಂಬುದು ಕೂಡ ತಿಳಿದು ಬಂದಿದೆ. ಕೆಳಗಿನ ಮಟ್ಟದಲ್ಲಿ ಖರೀದಿ ಲಾಭದಾಯಕವಾಗಿದೆ.
ಹೌದು, ಅತಿ ದೊಡ್ಡ ಏರಿಕೆ ಆಗುವ ಒಂದು ಸೂಚನೆಯೂ ಕೂಡ ಸ್ಪಷ್ಟವಾಗಿ ಇನ್ನೂ ತಿಳಿದಿಲ್ಲ. ಬೆಳ್ಳಿಯೂ ಕೂಡ ಇದೇ ಹಾದಿಯಲ್ಲಿಯೇ ಹೋಗುತ್ತಿದೆ. ಆದಾಗ್ಯೂ ಕೂಡ ಕೈಗಾರಿಕೆ ಬೇಡಿಕೆಯಿಂದಾಗಿ ಇದರಲ್ಲಿ ಚಲನೆ ಉಂಟಾಗಿದೆ. ಹೌದು, ಕುಸಿತ ಕಂಡು ಬಂದಾಗ ಜ್ಯೂಲರ್ಸ್ ಮತ್ತು ಟ್ರೇಡರ್ಸ್ ಸಕ್ರಿಯವಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡಲು ಬುಕಿಂಗ್ ಮಾಡಲು ಪ್ರಾರಂಭವನ್ನ ಮಾಡುತ್ತಾರೆ. ಇದರ ಜೊತೆಗೆ ಜಪಾನ್ನಲ್ಲಿ ಹಣಕಾಸಿನ ನೀತಿ, ಅಮೆರಿಕ ಮತ್ತು ಯುರೋಪಿಯನ್ ಬಡ್ಡಿ ದರಗಳ ಮೇಲೆಯೂ ಕೂಡ ನಿರ್ಧಾರವಾಗಲಿದೆ ಚಿನ್ನ ಮತ್ತು ಬೆಳ್ಳಿಯ ದರ. ಹೀಗಾಗಿ ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡುವ ಮುಂಚೆ ಇವೆಲ್ಲವನ್ನ ಕೂಡ ನೋಡುವುದು ತುಂಬಾನೇ ಮುಖ್ಯವಾಗಿದೆ. ಕುಸಿತ ಒಂದು ಅವಕಾಶವಾಗಿ ನೋಡುವುದು ಮತ್ತು ಏರಿಕೆಯ ಸಮಯದಲ್ಲಿ ಅತಿಯಾದ ಉತ್ಸಾಹದಿಂದ ದೂರವಿರುವುದು ಬುದ್ಧಿವಂತಿಕೆ ಅಂತ ಹೇಳಬಹುದು. ದೀರ್ಘಕಾಲದ ಅವಧಿಯಲ್ಲಿ ತಾಳ್ಮೆ ಮತ್ತು ಶಿಸ್ತು ಕಾಯ್ದುಕೊಳ್ಳುವುದು ಹೂಡಿಕೆದಾರರ ಯಶಸ್ವಿಯಾಗಿರುತ್ತದೆ. ಹೀಗೆ ನೀವು ಕೂಡ ಯಶಸ್ವಿಯಾಗಿ ಹೂಡಿಕೆಯನ್ನ ಮಾಡಲು ನಮ್ಮೊಂದಿಗೆ ಇರಿ. ಚಿನ್ನದ ಬಗ್ಗೆ ಎಲ್ಲ ಅಪ್ಡೇಟ್ ಕೂಡ ನಿಮಗೆ ನಾವು ನೀಡಲಿದ್ದೇವೆ. ಈಗ ದೊಡ್ಡ ಪ್ರಶ್ನೆ ಏನೆಂದಲ್ಲಿ, ಚಿನ್ನದ ಬೆಲೆ ಸಾಮಾನ್ಯವಾಗಿ ಕೈಗೆ ಕುಟುಂಬಗಳಿಗೆ ಸಿಗಬೇಕೆಂದಲ್ಲಿ ಕುಸಿತವು ಭರವಸೆ ನೀಡುವುದು ನಿಜ, ಆದರೆ ನಿರ್ಧಾರವು ಯಾವಾಗಲೂ ಯೋಚಿಸಬೇಕಾಗುತ್ತದೆ. ಈ ಮಾಹಿತಿ ಕೆಲ ಸಾಮಾನ್ಯವರಿಗೆ ಗೊತ್ತಾಗುವುದಿಲ್ಲ. ಹೂಡಿಕೆ ಮತ್ತು ಮಾರುಕಟ್ಟೆಯ ಮೇಲೆ ಇದು ಗೊತ್ತಾಗುತ್ತದೆ. ಹೌದು, ನಿಮ್ಮ ಅಭಿಪ್ರಾಯವನ್ನ ಕೂಡ ನೀವು ಕಮೆಂಟ್ ನಲ್ಲಿ ನಮಗೆ ತಿಳಿಸಬಹುದಾಗಿದೆ. ಈಗ ಭಾರತೀಯ ಮಾರುಕಟ್ಟೆಯ ಪ್ರಕಾರ 18 ಕ್ಯಾರೆಟ್ ಚಿನ್ನದ ಬೆಲೆ ಏನು ಎಂಬುದನ್ನ ನೋಡೋಣ ಬನ್ನಿ. 1 ಗ್ರಾಮ್ 18 ಕ್ಯಾರೆಟ್ಗೆ 12,142 ರೂಪಾಯಿ ಇದ್ದಲ್ಲಿ 8 ಗ್ರಾಮ್ ಚಿನ್ನಕ್ಕೆ 97,000 ರೂಪಾಯಿ ಇದೆ. ಹಾಗೆ 10 ಗ್ರಾಮ್ ಚಿನ್ನ 18 ಕ್ಯಾರೆಟ್ಗೆ 1,21,420 ರೂಪಾಯಿ ಇದೆ. ಹಾಗೆ 100 ಗ್ರಾಮ್ ಚಿನ್ನಕ್ಕೆ 12,14,200 ರೂಪಾಯಿ ಇದೆ. ಇಂದು ಮಾರುಕಟ್ಟೆಯಲ್ಲಿ 18 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ 10 ಗ್ರಾಮ್ಗೆ 100 ರೂಪಾಯಿ ಏರಿಕೆಯಾಗಿ ದಾಖಲೆಯಾಗಿದೆ. ಕೆಳಗೆ ಒಂದು ದಿನ ವಾರದಲ್ಲಿ ಚಿನ್ನದ ಬೆಲೆ ಏರಿಕೆ ಮುಂದುವರಿಯುತ್ತಿದೆ. ಹೌದು, 22 ಕ್ಯಾರೆಟ್ನ ಚಿನ್ನದ ಬೆಲೆಯೂ ಕೂಡ ನಿಮಗೆ ನಾವು ತಿಳಿಸಲಿದ್ದೇವೆ. ಮದುವೆ ಮತ್ತು ಹಬ್ಬದ ಸೀಸನ್ ನಲ್ಲಿ 22 ಕ್ಯಾರೆಟ್ನ ಚಿನ್ನವನ್ನ ನೀವು ಖರೀದಿಯನ್ನ ಮಾಡುತ್ತೀರಾ? ಈ ಚಿನ್ನದ ಒಂದು ಬೆಲೆ ಹೇಗೆ ಇರುತ್ತದೆ? ಇದರ ಜೊತೆಗೆ ನೀವು ಚಿನ್ನವನ್ನ ಖರೀದಿಯನ್ನ ಮಾಡುವಾಗ BSI ಹಾಲ್ಮಾರ್ಕ್ ಅನ್ನ ಖಚಿತವನ್ನ ಪಡಿಸಿ ಪಕ್ಕಾ ಬಿಲ್ ಅನ್ನ ತೆಗೆದುಕೊಂಡು ಬುಕಿಂಗ್ ಅನ್ನ ಮಾಡಬೇಕಾಗುತ್ತದೆ. ಈಗ ಭಾರತೀಯ ಮಾರುಕಟ್ಟೆಯಲ್ಲಿ 22 ಕ್ಯಾರೆಟ್ ಚಿನ್ನದ ತಾಜಾ ಬೆಲೆ 1 ಗ್ರಾಮ್ಗೆ 14,840 ರೂಪಾಯಿ ಇದೆ. 8 ಗ್ರಾಮ್ಗೆ 1,18,720 ರೂಪಾಯಿ ಇದೆ. 10 ಗ್ರಾಮ್ಗೆ 1,48,400 ರೂಪಾಯಿ. 100 ಗ್ರಾಮ್ ಚಿನ್ನದ ಬೆಲೆ 14,84,000 ರೂಪಾಯಿ ಆಗಿದೆ. ಇದು ಚಿನ್ನದ ಬೆಲೆಯಲ್ಲಿ ಏರಿಳಿತ ಕಂಡು ಬಂದಿದೆ. 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಸುಮಾರು 1,000 ರೂಪಾಯಿ ಏರಿಕೆಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಆದರೆ 24 ಕ್ಯಾರೆಟ್ ಸ್ಥಿರತೆ ಮುಂದುವರೆದಿದೆ ಎಂಬುದನ್ನ ಹೇಳಬಹುದಾಗಿದೆ. ಹೌದು, ಹೂಡಿಕೆದಾರರು 24 ಕ್ಯಾರೆಟ್ ಚಿನ್ನದಲ್ಲಿ ದೀರ್ಘಾವಧಿಯಲ್ಲಿ ಸುರಕ್ಷಿತವಾಗಿ ಹೂಡಿಕೆಯನ್ನ ಮಾಡುತ್ತಾರೆ. ಇದರಿಂದಾಗಿ 24 ಕ್ಯಾರೆಟ್ ಚಿನ್ನದಲ್ಲಿ 3% GST ಮೇಲೆ ಎಲ್ಲವನ್ನ ಹಿಡಿದರೆ 1 ಗ್ರಾಮ್ ಚಿನ್ನದ ಒಂದು ಬೆಲೆ 16,100 ರೂಪಾಯಿ ಆಗಿದೆ. ಇದರ ಜೊತೆಗೆ 8 ಗ್ರಾಮ್ ಚಿನ್ನದ ಬೆಲೆ 1,29,000 ರೂಪಾಯಿ 512 ರೂಪಾಯಿ ಆಗಿದೆ ಮತ್ತು 10 ಗ್ರಾಮ್ ಚಿನ್ನದ ಬೆಲೆ 1,61,890 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಅಂದ್ರೆ ಗಟ್ಟಿ ಬಂಗಾರದಲ್ಲಿ ಒಂದು ದಿನದಲ್ಲಿ 5,000 ರೂಪಾಯಿ ಏರಿಕೆ ದಾಖಲೆಯಾಗಿದೆ. ಒಂದೇ ದಿನದಲ್ಲಿ ಈ ದೊಡ್ಡ ಏರಿಕೆ ಮಾರುಕಟ್ಟೆಯಲ್ಲಿ ಖರೀದಿಗೆ ಶಕ್ತಿ ಮತ್ತು ಹೂಡಿಕೆದಾರರ ನಂಬಿಕೆಯಾಗಿದೆ ಎಂದು ಕೂಡ ಹೇಳಬಹುದು. ಈ ಏರಿಕೆ ಕೇವಲ ಮಾರುಕಟ್ಟೆಯ ಚಟುವಟಿಕೆಯ ಮೇಲೆ ಸಂಕೇತವಾಗಿದೆ. ಹಾಗೆ ತಜ್ಞರ ಅಭಿಪ್ರಾಯ, ಚಿನ್ನ ಮತ್ತು ಬೆಳ್ಳಿಯ ದರ, ಮುಂದಿನ ಒಂದು ಬರುವ ಡಾಲರ್ನ ಒಂದು ಬೆಲೆ, ಹಾಗೆ ಬಡ್ಡಿ ದರ ಮತ್ತು ಷೇರು ಮಾರುಕಟ್ಟೆ ಮತ್ತು ಜಾಗತಿಕ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ಎಂಬುದು ಕೂಡ ಇದು ನಿಜವಾಗಿದೆ. ಮುಂಬರುವ ತಿಂಗಳಿನಲ್ಲಿ ಡಾಲರ್ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಬಲವಾಗಿ ನಿಂತಲ್ಲಿ ಎಲ್ಲ ಹೂಡಿಕೆದಾರರು ಡಾಲರ್ನ ಒಂದು ಮೇಲೆ ಹೂಡಿಕೆ ಮಾಡುತ್ತಾರೆ. ಚಿನ್ನದ ಮೇಲೆ ಹೂಡಿಕೆ ಕಡಿಮೆ ಆಗುತ್ತದೆ. ಇದರಿಂದಾಗಿ ಚಿನ್ನದ ಒಂದು ಬೆಲೆ
ಕಡಿಮೆ ಆಗುವ ಸಾಧ್ಯತೆ ಇದೆ. ಆದರೆ ಈಗಿನ ಸದ್ಯದ ಮಟ್ಟದಲ್ಲಿ ಡಾಲರ್ ಸ್ಥಿರವಾಗಿದೆ. ಈ ಒಂದು ಕಾರಣದಿಂದ ಚಿನ್ನವು ಕೂಡ ಸ್ಥಿರವಾಗಿದೆ. ಪ್ರತಿದಿನ 1 ರಿಂದ 5,000 ರೂಪಾಯಿ ಏರಿಕೆ ಮತ್ತು ಇಳಿಕೆ ಆಗುತ್ತಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರದ ಬಗ್ಗೆ ನೀವು ಪ್ರತಿದಿನವೂ ಕೂಡ ತಿಳಿಯಬೇಕಿದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೂಡಿಕೆದಾರರ ಸಲಹೆಗೆ ನಾವು ನಿಮಗೆ ಸಲಹೆ ನೀಡುತ್ತೇವೆ. ಈ ಒಂದು ಮಾಹಿತಿಯನ್ನ ನೀವು ತಿಳಿಯುವುದು ತುಂಬಾನೇ ಮುಖ್ಯವಾಗಿದೆ. ನಿರ್ಧಾರ ರಣನೀತಿಯೊಂದಿಗೆ ತೆಗೆದುಕೊಳ್ಳಬೇಕು, ತಾಳ್ಮೆ ಇರಬೇಕು. ಸರಿಯಾದ ಸಮಯದಲ್ಲಿ ಉತ್ತಮ ಲಾಭದೊಂದಿಗೆ ನೀವು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಯನ್ನ ಮಾಡಿ. ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಮತ್ತೆ ಸಿಗುತ್ತೇವೆ ಹೊಸ ಒಂದು ವಿಡಿಯೋ ಜೊತೆಗೆ. ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಶೇರ್ ಅನ್ನ ಮಾಡಿಕೊಳ್ಳಿ. ಧನ್ಯವಾದ.